ನನ್ನ ಶಾಲೆ, ಅಕ್ಷರ ಎದೆಗೆ ಬಿತ್ತಿದ ಶಾಲೆ, ಪ್ರಜ್ಞೆಯ ತಲೆಗೆ ನೂಕಿದ ಶಾಲೆ, ಬದುಕುವ ದಾರಿ ತೋರಿದ ಶಾಲೆ, ಎಲ್ಲರನ್ನು ಪ್ರೀತಿಸು ಎಂದು ಕಲಿಸಿದ ಶಾಲೆ. ಏನೋ ಬೇಗ ಬಂದಿದ್ಯಾ? ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಚಂದ ಅಲ್ವಾ? ದೊಡ್ಡ ಶಾಲೆ. ಹೌದು ಹೌದು, ಬಳ್ಕಲಲ್ಲಿ ನಮ್ದೇ ದೊಡ್ಡ ಶಾಲೆ. ಬಾ ಕೂತ್ಕೊಳ್ಳೋಣ. ಯಾಕೋ ಬೇಜಾರಲ್ಲಿದ್ಯಾ? ಏನಿಲ್ಲ ಕಣು, ನಮ್ಮ ಅಪ್ಪ ಹೇಳ್ತಿದ್ರು ಅವ್ರು ಓದುವಾಗ 600 ಜನ ಮಕ್ಕಳಿದ್ರಂತೆ. ಆದ್ರೆ ಈಗ ಅಲ್ಲ, ಸರ್ಕಾರಿ ಶಾಲೆಯಲ್ಲಿ ಏನ್ ಕಮ್ಮಿ ಆಗಿದೆ ಅಂತ? ಆಡೋಕೆ ಗ್ರೌಂಡ್ ಇದೆ, ಬೆಳಿಗ್ಗೆ ಹಾಲು, ಮಧ್ಯಾಹ್ನ ಊಟ, ದಿನಾಲೂ ಮೊಟ್ಟೆ ಕೊಡ್ತಾರೆ. ಬುಕ್ಸು, ಶೂ, ಸಾಕ್ಸು, ಯೂನಿಫಾರ್ಮ್, ಸ್ಮಾರ್ಟ್ ಕ್ಲಾಸು, ಗ್ರಾಜುಯೇಷನ್ ಆಗಿರೋ ಟೀಚರ್ಸು, ಅದು ಅಲ್ಲದೆ 1ನೇ ಕ್ಲಾಸ್ನಿಂದಲೇ ಇಂಗ್ಲಿಷ್ ಕಲಿಸ್ತಾರೆ. ಇನ್ನೇನ್ ಬೇಕು ಹೇಳು? ಹೌದು, ಜನರಿಗೆ ಇದೆಲ್ಲ ಅರ್ಥ ಆಗ್ಬೇಕಲ್ಲ. ಏ ಹಾಯ್ ಕಣ್ರು. ಗುಡ್ ಮಾರ್ನಿಂಗ್. ಹ್ಯಾಡ್ ಯುವರ್ ಟಿಫನ್? ಯಾ, ಐ ಹ್ಯಾಡ್. ವಾಟ್ ಅಬೌಟ್ ಯು? ನಾನು ನೀರು ದೋಸೆ ತಿಂದೆ. ಮತ್ತೆ ನಿಮಗೇನು ಟಿಫನ್? ಐ ಏಟ್ ವೆಜಿಟೇಬಲ್ಸ್ ಪುಲಾವ್ ಯಾರ್. ಅಂಡ್ ಯು? ವಿ ಆಲ್ಸೋ ಸೇಮ್ ಯಾರ್. ಏನ್ರು ಏನ್ ಥಿಂಕ್ ಮಾಡ್ತಿದ್ದೀರಾ? ಏನೂ ಇಲ್ಲ, ನಮ್ ಸ್ಕೂಲು ಸ್ಟ್ರೆಂತ್ ಕಮ್ಮಿ ಆಗ್ತಾ ಇದೆ. ಎಲ್ರು ಮಕ್ಕಳನ್ನ ಬೇರೆ ಶಾಲೆಗೆ ಸೇರಿಸಿದ್ದಾರೆ. ಇದೇ ತರ ಆದ್ರೆ ನಮ್ ಸ್ಕೂಲ್ ಮುಚ್ಚೋಗುತ್ತಲ್ವಾ? ಇದೇನಾಗುತ್ತೆ? ಶಾಲೆ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಇದ ವಿಷಯ. ನಿಮಗ್ ಗೊತ್ತಿಲ್ವಾ? ಓಲ್ಡ್ ಸ್ಟೂಡೆಂಟ್ ಕಮಿಟಿ ಆಗಿದೆ. ಇನ್ 4 ತಿಂಗಳಲ್ಲಿ ನಮ್ ಸ್ಕೂಲು ಹೆಂಗಿರುತ್ತೆ ಗೊತ್ತಾ? ಹೌದಾ? ಹೌದು, ಅಪ್ಪ ಹೇಳ್ತಾ ಇದ್ರು. ಓಲ್ಡ್ ಸ್ಟೂಡೆಂಟ್ ವಾಟ್ಸಪ್ ಗ್ರೂಪ್ ಮಾಡಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿದ್ದಾರೆ. ನೆಕ್ಸ್ಟ್ ಇಯರ್ ಇಂದ ನಮ್ ಶಾಲೆಗೆ ಎಕ್ಸ್ಟ್ರಾ ಟೀಚರ್ಸ್, ಸ್ಪೋಕನ್ ಇಂಗ್ಲಿಷ್ ಮತ್ ನಮ್ ಶಾಲೆಗೆ ಫುಲ್ ಪೈಂಟ್ ಹೊಡಿಸ್ತಾರಂತೆ. ಐ ಆಮ್ ಫುಲ್ ಹ್ಯಾಪಿ. ಅವಾಗ ನೋಡು ನಮ್ ಶಾಲೆ ಹೆಂಗಿರುತ್ತಂತ. ಹಬ್ಬ, ಈಗ ಸಮಾಧಾನ ಆಯ್ತು. ಹಾಯ್, ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸಿಗೋ ಎಜುಕೇಶನ್ ಇಲ್ಲೇ ಸಿಗುತ್ತೆ. ಇದಕ್ಕಂತ 1000 ರೂಪಾಯಿ ಖರ್ಚು ಮಾಡ್ಬೇಕಂತಿಲ್ಲ, ಎಲ್ಲವೂ ಫ್ರೀ. 2027ಕ್ಕೆ ನಿಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿರಲಿ. ಪ್ರೈವೇಟೈಸೇಷನ್ ಆಫ್ ಎಜುಕೇಶನ್ ಪ್ರತಿ ಅಕ್ಷರಕ್ಕೂ ಬೆಲೆ ಕಟ್ಟುತ್ತೆ. ಅಕ್ಷರ ಕಲಿತವರಲ್ಲ. ಸಮಾಜದಲ್ಲಿ ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಶಿಕ್ಷಣ ಬೇಡ ಅನ್ನೋ ಮೈಂಡ್ ಸೆಟ್ ಬದಲಾಗಬೇಕು.